ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಉಷಾ. ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಳ್ತಾ ಇದ್ದೀವಿ. ಆದರೂ ಕೂಡ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇದೆ, ನಮಗೆ ಕೆಟ್ಟದ್ದಾಗ್ತಾ ಇದೆ, ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರಬಹುದು, ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗ್ತಾ ಇದೆ. ಇದೆಲ್ಲದರಿಂದ ನಾವು ಸರಳ ರೀತಿಯಲ್ಲಿ ಹೊರಗಡೆ ಬರಬೇಕು ಅಂತಂದರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಒಂದು ಕಷ್ಟಗಳಿಗೂ ಕೂಡ ನೀವು ಫುಲ್ ಸ್ಟಾಪ್ನ ಇಡಬಹುದು. ಇನ್ನು ನವೆಂಬರ್ 29ನೇ ತಾರೀಕು ಗುರುಜಿಯವರ ಒಂದು ಸಾರಥ್ಯದಲ್ಲಿ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ, ಸಕ್ಸಸ್ ಆಗಿರಬಹುದು, ನೀವು ಅನ್ಕೊಳ್ಳುವಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸನ್ನ ಕಾಣಬೇಕು ಅಂತಂದರೆ ಈ ಒಂದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿಯೊಂದು ನಕ್ಷತ್ರಗಳು ಒಂದು ಮನಿ ಮ್ಯಾಗ್ನೆಟ್ ಆಗಿರ್ಬೋದು, ಯಾವ ರೀತಿ ಇರ್ತಾರೆ ಅನ್ನೋದಂಥದ್ದು ಮಾಹಿತಿಯನ್ನು ಕೊಡ್ತಾ ಇದ್ದೀರಾ. ಇನ್ನು ಪೂರ್ವಾಷಾಢ ನಕ್ಷತ್ರದ ಕುರಿತಾಗಿ ತಿಳಿಸೋದಾದರೆ ಇವರ ಒಂದು ಮನಿ ಮ್ಯಾಗ್ನೆಟ್ ಯಾವ ರೀತಿ ಗುರುಗಳೇ, ಇವರೇನು ಮಾಡ್ಕೊಳ್ಬೇಕಾಗತ್ತೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಪೂರ್ವಾಷಾಢ ಅತ್ಯಂತ ಸಂವಹನ ಕೌಶಲ್ಯಾಭಿವೃದ್ಧಿಯನ್ನು ಹೊಂದಿರ್ತಾರೆ. ಪ್ರತಿಭಾಶಾಲಿಗಳು, ಹೃದಯ ಶ್ರೀಮಂತರು, ಬಹಳ ಬಾಳಿಕೆ ಬರತಕ್ಕಂತಹದ್ರ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ. ಐಷಾರಾಮದ ಜೀವನವನ್ನು ಹೆಚ್ಚಿಗೆ ಇಷ್ಟಪಡ್ತಾರೆ. ಇನ್ನು ಈ ಒಂದು ಪೂರ್ವಾಷಾಢ ನಕ್ಷತ್ರ ಅಂತ ಏನಿದೆಯೋ ಇದಕ್ಕೆ ಶುಕ್ರ ಆಳುವ ಗ್ರಹವಾಗಿರುತ್ತೆ. ಇನ್ನು ಇವರಿಗೆ ಇರ್ತಕ್ಕಂತಹ ದೇವರು, ಆಳುವ ದೇವರು ಅಂತಂದರೆ ಅಪಾಸ್ ಅಂತ ಕರೀತಾರೆ. ಅಪಾಸ್ ಅನ್ನೋ ದೇವರು ಈಗ ಗೂಗಲ್ಗೆ ಹುಡುಕಿದ್ರೂ ಕೂಡ ನಿಮಗೆ ಸಿಗುತ್ತೆ. ಇನ್ನೊಂದು ಪ್ರಾಣಿ ತೆಗೆದುಕೊಂಡಾಗ ಮಂಕಿ, ಕೋತಿ ಅಂತ ಬರುವಂಥದ್ದು. ಇವರ ಚಾಂಚಲ್ಯದಿಂದ ಹೊರಗೆ ಬಂದರೆ ಇವರಷ್ಟು ಐಷಾರಾಮದ್ದು ಮತ್ತೊಂದಿಲ್ಲ. ಸ್ವಲ್ಪ ಮಟ್ಟಿಗೆ ಚಾಂಚಲ್ಯವನ್ನು ಇದ್ದಾಗ ಎಂತ ಮಾಡಲಿಕ್ಕೂ ಬರೋದಿಲ್ಲ. ಅಂದರೆ ಮೈಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ. ಇದು ಮಾಡೋದು ಅದು ಮಾಡೋದನ್ನು ಕನ್ಫ್ಯೂಸಲ್ಲ ಇದ್ದು ಸ್ವಲ್ಪ ಒದ್ದಾಟ ಮಾಡ್ತಿರ್ತಾರೆ. ಇವರು ಎಂತಂತಂದರೆ ಈ ತಿಂಗಳಿಗೆ ಒಂದು ಬಾರಿಯಾದರೂ ನದಿ ಸ್ನಾನ ಆಗಲಿಲ್ಲ ಅಂದರೂ ನದಿಗೆ ಏನಾದರೂ ಒಂದು ಅರ್ಪಣೆ ಮಾಡಬೇಕು. ಏನಾದರೂ ಒಂದು 30 ದಿನ ಆಯಿತು, ಅದರೊಳಗೆ 27 ದಿನ ಹೇಳ್ತಾನೆ ಆ್ಯಕ್ಚುಲಿ. ಅಟ್ಲೀಸ್ಟ್ ಒಂದು 30 ದಿನಕ್ಕಾದರೂ ಕೂಡ, ಯಾಕಂದರೆ ಇವತ್ತಿದ್ದ ನಕ್ಷತ್ರ ಮತ್ತು 27 ದಿನ ರಿಪೀಟ್ ಆಗುತ್ತೆ. ಹೌದು. ಅದಕ್ಕಾಗಿ ಆ 27 ದಿನಗಳ ಪರ್ಯಂತ ಅಷ್ಟರ ಒಳಗಡೆ ನದಿಗೆ ಏನಾದರೂ ಒಂದು, ನೀವು ಸಿಹಿಯನ್ನು ಕೂಡ ಹಾಕ್ಬೋದು, ಬೆಲ್ಲವನ್ನು ಹಾಕ್ಬೋದು, ಒಂದು ತೆಂಗಿನಕಾಯಿನ ಹಾಕ್ಬೋದು, ನಿಮಗೆ ನೀವೇ ಹಿಡಿ ತೆಗೆದುಕೊಂಡು ಉಪ್ಪನ್ನು ಹಾಕ್ಬೋದು, ಒಂದು ತಾಮ್ರದ ನಾಣ್ಯವನ್ನು ಹಾಕ್ಬೋದು. ಆದರೆ ನದಿನ ಹುಡ್ಕೊಂಡು ಹೋಗ್ಲೇಬೇಕು. ಕೆರೆ, ಕುಂಟೆ, ಬಾವಿ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಲ್ಯಾಣಿ ಇರುತ್ತೆ. ಎಲ್ಲಾದರೂ ಒಂದು ಕಡೆ ಇವರು ಪ್ರಯಾಣ ಮಾಡಿದಾಗ ಬಹುಶಃ ಆಗಲಿಲ್ಲ, ಒಂದು ತಿಂಗಳಿಗೆ ಒಂದು ನಾಣ್ಯ ಅಂತ ಜ್ಞಾಪಕ ಇಟ್ಕೊಂಡಿದ್ದು, 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ 3-4 ನಾಣ್ಯವನ್ನು ಹಾಕಿ ಬರ್ತಕ್ಕಂತಹದ್ದನ್ನು ಮೊದಲು ಮಾಡ್ಕೋಬೇಕಾಗತ್ತೆ ಇವರು. ಮತ್ತು ಇವರ ಚಾಂಚಲ್ಯವನ್ನು ಹೋಗಲಾಡಿಸ್ತಾ ಇವರು ಹೊರಗೆ ಬರಬೇಕಾದ್ರೆ ಈ ಸ್ಪೆಷಲ್ ಅಕೇಷನ್ಸ್, ತುಂಬ ವಿಶೇಷವಾದ ದಿನಗಳಲ್ಲಿ ಏನಾದರೂ ಸಿಹಿಯಾದ ಅಡುಗೆಯನ್ನು ಮಾಡಿದಾಗ ನೋಡಿ ಎಲ್ಲಿಗೆ ಲಿಂಕ್ ಕೊಡ್ತಾನಂತಂದರೆ, ಇವರು ಮೊದಲು ಊಟ ಮಾಡಬಾರ್ದು. ಇವರ ಮನೆಯಲ್ಲಿ ಯಾರಾದರೂ ಮಕ್ಕಳು, ಮನೆಯವರು ಅಥವಾ ಬೇರೆ ಸ್ನೇಹಿತರು ಯಾರಾದರೂ ಚರಡ್ರೋ ಯಾರಿಗಾದರೂ ಊಟವನ್ನು ಕೊಟ್ಟೇ ಮಾಡಬೇಕು ಅಂತ ಹೇಳ್ತಾನೆ. ಇಲ್ಲಿ ಮತ್ತೊಂದು ಹೇಳ್ತಾನೆ, ಸಾರಿ ಹೇಳ್ತಾನೆ, ಕೋತಿಗಳಿಗೆ ಹೋಳಿಗೆಯನ್ನು ಕೊಡು ಅಂತ ಹೇಳ್ತಾನೆ. ಕೋತಿಗಳಿಗೆ ಹೋಳಿಗೆಯನ್ನು ಕೊಟ್ಟು ಬಾ, ನಿನ್ನ ಒಂದು ಲೈಸೆನ್ಸ್ ರಿನ್ಯೂವಲ್ ಆದಾಗೆ. ವರ್ಷಕ್ಕೆ 1 ಸಲ ಇದನ್ನು ಮಾಡಿದ್ರು ಕೂಡ ನಿಮ್ಮ ಲೈಸೆನ್ಸ್, ಅದೃಷ್ಟದ ಲೈಸೆನ್ಸ್ ರಿನ್ಯೂವಲ್ ಆದ ಹಾಗೇನೆ ಜ್ಞಾಪಕ ಇಟ್ಕೊಳ್ಳಿ. ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ಹಣವನ್ನು ಕೌಂಟ್ ಮಾಡಬೇಕಾದ್ರೆ ಕುಳಿತುಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಬೇಕು. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅದು ವೈಟ್ ಕಲರ್ ಕ್ಲಾತ್ ಹಾಕ್ಕೊಂಡು ಲೆಕ್ಕ ಮಾಡಬೇಕು. ಲೆಕ್ಕ ಮಾಡಬೇಕಾದ್ರೆ ಯಾರಾದರೂ ಪುಟ್ಟ ಹೆಣ್ಣು ಮಗು ಅಲ್ಲಿರಬೇಕು, ಆ ಮಗು ಮುಟ್ಟಿ ಕೊಡಬೇಕು, ಅದನ್ನು ಲೆಕ್ಕ ಮಾಡಬೇಕು. ಅಥವಾ ಇವರ ಮನೆಯವರು ಅಥವಾ ಯಾರಾದರೂ ಒಂದು ಲೇಡೀಸ್, ತಾಯಿ ಆಗಿರ್ಬೋದು, ಮಡದಿ ಆಗಿರ್ಬೋದು, ಮಗಳಾಗಿರ್ಬೋದು, ಯಾರಾದರೂ ಒಬ್ಬರು ಅಲ್ಲಿರಬೇಕು. ಆವಾಗ ಕೌಂಟ್ ಮಾಡುವಂಥದ್ದು. ಅಲ್ಲಿ ಇಟ್ಟಾಗ ಬಹುಶಃ ಅವರ ಹತ್ರ ಕಡೆ ನೋಡಿದ್ರ ಅಥವಾ ಆ ಮಗು ಮುಟ್ಟುತ್ತಾ ಲೆಕ್ಕ ಬಂದ ಹಾಗೇನೆ. ಇವ್ರ ಲೆಕ್ಕ ಕೆಲವರಿಗೆ ಒಬ್ಬರೇ ಇರಬೇಕು, ಬಟ್ ಈ ನಕ್ಷತ್ರದವರೆಗೆ ಹೆಣ್ಣು ಮಗ ಮುಟ್ಟಬೇಕು. ಇಲ್ಲಿಂದ ಆಚೆಗೆ ಇವರು ಬದಲಾವಣೆ ಚೆಕ್ ಮಾಡಬೇಕು. ಈಗ ನಾನೇನು ಹೇಳಿದ್ದೀನಿ, ಸುಮ್ಮನೆ ಏನೋ ಹೇಳ್ಕೊಂಡು ಹೋಗ್ತಿಲ್ಲ ನಾನು. ಅವರ ಅದೃಷ್ಟವನ್ನು ಪರೀಕ್ಷೆ ಮಾಡಬೇಕು ಅಂತಂದರೆ ಇದು ಕೆಲವು ಬಾರಿ ನಡೆಸಬೇಕು. ಹೇಗೆ ನಿಮ್ಮನ್ನು ಹಣ ಅಟ್ರಾಕ್ಟ್ ಮಾಡುತ್ತೋ ಅಥವಾ ನೀವೇ ಹಣವನ್ನು ಅಟ್ರಾಕ್ಟ್ ಮಾಡೋದು ಗೊತ್ತಿಲ್ಲ. ಒಂದು ಮಗು ಮುಟ್ಟಿತು ಅಂತಂದರೆ ಲಕ್ಷ್ಮಿ ಆಕೆ
ನೀವು ಕೌಂಟ್ ಮಾಡುವಾಗ ಅದು ಕೂಡ ವೈಟ್ ಅಥವಾ ಯಾವುದಾದ್ರೂ ಚೇರ್ ಆಗಿದೆ ಒಂದು ಖರ್ಚಿಪ್ ಆದರೂ ಕೂಡ ಹಾಕ್ಕೊಂಡು ವೈಟ್ ಕಲರ್ ಕ್ಲಾತ್ ಹಾಕ್ಕೊಂಡು ಇಷ್ಟಿಗೆ ಮುಖ ಮಾಡ್ತಾ ಶುಕ್ರ ದೇವರ ನೆನಪು ಮಾಡ್ಕೊಳ್ತಾ ನೀವೇನಾದರೂ ಕೌಂಟ್ ಮಾಡಿದ್ದು ಆ ಮಗು ಮುಟ್ಟಿದ್ರೆ ಸಾಕು. ಬೇರೆ ಇವರಿಗೆ ಮತ್ತೊಂದು ಇನ್ನೊಂದು ಯಾವುದು ಬರ್ತಾ ಇಲ್ಲ. ಆ ಮಗು ಮುಟ್ಟಿದ್ರೆ ಸಾಕು, ಅಥವಾ ಇವ್ರ ಮನೆಯವರು ಇದ್ದರೂ ಸಾಕು. ಈ ಲೆಕ್ಕಾಚಾರದಲ್ಲಿ ಹೋಯಿತು ಅಂತಂದರೆ ಕಟ್ಟಿಟ್ಟ ಬುತ್ತಿ. ಇವರು ಏನು ಅಂದುಕೊಂಡಿರ್ತಾರೋ ಹಾಗೆ ಬದುಕಲಿಕ್ಕೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಚೌಕಟ್ಟು ಅಂದರೆ ಇನ್ನೊಬ್ಬರು ಇರುವಂಥದ್ದು ಇವರ ಹಣ ಲೆಕ್ಕ ಮಾಡುವಾಗ. ಖಂಡಿತ ಗುರುಗಳೇ, ನೀವು ಹೇಳ್ದಂಗೆ ಕೆಲವರಿಗೆ ಬೇರೆ ನಕ್ಷತ್ರದವ್ರಿಗೆ ಯಾರೂ ಇರಬಾರ್ದು, ಗೌಪ್ಯವಾಗಿರುವಂಥ ಸ್ಥಳದಲ್ಲಿ ಕುತ್ಕೊಳ್ಬೇಕು ಅಂದ್ರಿ. ಬಟ್ ಇಲ್ಲಿ ಹೆಣ್ಮಗುವ ಒಂದು ಅವಶ್ಯಕತೆ ಇರುತ್ತೆ. ಜೊತೆಯಲ್ಲಿ ಈ ಕೋತಿಗಳಿಗೆ ವರ್ಷಕ್ಕೊಮ್ಮೆ ಆದರೂ ಹೋಳಿಗೆಯನ್ನು ಕೊಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಅದೆಲ್ಲವನ್ನು ಕೂಡ ಅವ್ರು ಫಾಲೋ ಮಾಡ್ತಾ ಬಂದರೆ ಲೈಫಲ್ಲಿ ಮಿರಾಕಲ್ಸ್ನ ನೋಡಬಹುದು ಅಂತ ತಿಳಿಸಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ್. ಇನ್ನು ನಿಮ್ಮದು ಪೂರ್ವಾಷಾಢ ನಕ್ಷತ್ರ ಆಗಿತ್ತು ಅಂತಂದರೆ ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.